ಹಾಯ್ ಹುಲಿಗಳ, ವೆಲ್ಕಮ್ ಟು ಮಿನಿಲಾಗ್. ಹೊಸಪೇಟೆಯಿಂದ ಬಂದ ತಕ್ಷಣ ಕ್ಲೀನಾಗಿ ಸ್ನಾನ ಮಾಡಿಕೊಂಡು ಈ ಕಡೆ ಮನೆಗೆ ಬಂದೆ. ನಮ್ಮೂರಲ್ಲಿ ತುಂಬ ಮಳೆ ಬಂದುಬಿಟ್ಟತೆ. ಅದಕ್ಕೋಸ್ಕರ ನಮ್ಮ ತಮ್ಮ ಮೀನು ಹಿಡ್ಕೊಂಡು ಬಂದಿದ್ದ. ನಮ್ಮಮ್ಮಿದ್ದು ಮೀನು ಸಾಂಬಾರು, ಮೀನು ಫ್ರೈ ಮಾಡಿದ್ದೀನಿ, ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದ್ಲು. ನಮ್ಮ ಅಪ್ಪಾಜಿದ್ದು ಊಟ ಮಾಡಿ ಎತ್ಕೊಳ್ಳೋದು ನೋಡು ಅಂತ ಹೇಳ್ದೆ. ಸರಿ ಅಂತ ನಾನು ಊಟ ಮಾಡೋಕ್ಕೆ ಹೋದೆ. ಮೀನು ಸಾಂಬಾರು ರೆಡಿಯಾಗಿದೆ. ನಮ್ಮಮ್ಮನ ನಾನಿದ್ದು, ಅಮ್ಮ ಮೀನು ಫ್ರೈ ಇಲ್ಲಮ್ಮ ಅಂತ ಕೇಳಿದೆ. ನಮ್ಮಮ್ಮಿದ್ದು ಇಲ್ಲಿದೆ ತಗ ಅಂತ ಹೇಳಿದ್ದು. ನಾನು ನಮ್ಮಮ್ಮನ ಹಾಕಮ್ಮ ಅಂತಂದರೆ ನಮ್ಮಮ್ಮ ಇಲ್ಲ ನಿನಗೊಬ್ಬನಿಗೆಲ್ಲ ಇದರಲ್ಲಿ ಅಂತಂದ್ಲು. ಸರಿ ಬಿಡು ಅಂತ ನಾನು ಹಾಕ್ಸ್ಕೊಂಡೆ. ಇಲ್ಲಿ ನಮ್ಮಮ್ಮ ಮುದ್ದೆ ಸಾಂಬಾರು ಇಟ್ಕೊಟ್ಲು. ಇದು ಮೀನು ಫ್ರೈ ನೋಡಿದ್ರೆ ಎಲ್ಲ ಉಳಿದಿರೋದೇ ಕೊಟ್ಟಲು. ನಮ್ಮ ಮೀನು ಮುಳ್ಳು ನುಂಗ್ಬಿಟ್ಟಮ್ಮ ನಾನು ಅಂದೆ. ಅದಕ್ಕೆ ನಮ್ಮಮ್ಮ ಸಿಕ್ಕಾಪಟ್ಟೆ ಜನ ತಿಂತಾರೆ ತಗ ನೀನು ಸಾಯಿಲ್ಲ ಅಂತಂದ್ಲು. ಬೈದ್ಲು. ಇರಲಿ, ನಾವಷ್ಟು ಬೇಡ ಆಗ್ಬಿಟ್ಟಿವಿ. ನಮ್ಮ ಮನೇಲಿ ಮೀನು ನೋಡಿ ಇನ್ನೂ ಇದ್ದಾವೆ, ಇವು ರಾತ್ರಿಗೆ ಮಾಡಬೇಕಂತ ತೆಗೆದಿಟ್ಟಿದ್ದಾರೆ. ಹಂಗೆ ಹೊಲ ಕಡೆ ಹೋಗ್ಬೇಕು ಹೊಂಟಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲು, ಅದರಲ್ಲಿ ಸೆಕೆ ಬೇರೆ, ಮಳೆ ಕೂಡ ಸಿಕ್ಕಾಪಟ್ಟೆ ಆಗ್ಬಿಟ್ಟತೆ. ನಮ್ಮ ಅಪ್ಪಾಜಿ ಅಲ್ಲೆಲ್ಲೇ ಕುಟ್ರಲ್ಲಿ ಎತ್ತುಗಳು ಕಟ್ಟಿ ಹಾಕಿದ್ದೀನಿ ಅಂತ ಹೇಳ್ದ. ಇಲ್ಲಿ ಬಂದು ನೋಡಿದರೆ ಎತ್ತುಗಳು ಪಾಪ ಮೇಸೆ ಇಲ್ಲ. ನಿಮಗೆ ನನ್ನ ಬಿಟ್ಟರೆ ಗತಿ ಇಲ್ಲ, ನನಗೆ ನಿಮ್ಮ ಬಿಟ್ಟರೆ ಗತಿ ಇಲ್ಲ, ನಡ್ರಿ ಹೋಗೋಣ. ಎಲ್ಲೇ ಕಟ್ಟಾಕಿ ನಮ್ಮ ಅಪ್ಪಾಜಿ ಹೋಗ್ಬಿಟ್ಟಿದ್ದಾನೆ. ಅಲ್ಲೇ ಒಂದು ಎತ್ತು ನೋಡಿದರೆ ಅಲ್ಲೇ ನಾನು ಬರೋದೇ ನೋಡ್ತಾ ಇದೆ. ಪಾಪ ಯಾವಾಗ ಬರ್ತಾನೆ ಅಂತ. ಒಬ್ಬರನ್ನೊಬ್ಬರು ಬಿಟ್ಟಿರ್ತಿರ್ಲಿಲ್ಲ, ಅವರಿಬ್ರು ಪ್ರಾಣಕ್ಕೆ. ಹಂಗೆ ಎರಡು ಕಣ್ಣಿಗಳು ಉಚ್ಕೊಂಡು ಹೊಲ ಕಡೆ ಹೊಂಟೆ. ನಮ್ಮ ಹೊಲ ಪಕ್ಕ ಇರೋ ಕಾಲುವೆ ಸಿಕ್ಕಾಪಟ್ಟೆ ಹರಿತಾ ಇದೆ. ಅದರಲ್ಲೇ ಮೆಲ್ಲಕ್ಕೆ ನಡ್ಕೊಂಡು ಹೋದ್ವಿ. ಎತ್ತುಗಳು ನೋಡಿದರೆ ಸಿಕ್ಕಾಪಟ್ಟೆ ಬದಿಗಳು ನೀರು ಜಾಸ್ತಿ ಇದ್ದಾವೆ, ಹೆಂಗೆ ಮೇಯಿಸ್ಬೇಕಂತ ಚಿಂತೆ ಆಗ್ಬಿಟ್ಟತೆ. ಹಂಗೆ ಮೆಲ್ಲಕ್ಕೆ ಹೊಲದ ಪಕ್ಕದಲ್ಲೇ ಮೆಲ್ಲಕ್ಕೆ ಹೋಗಿ ಹೊಲದ ಮ್ಯಾರದಲ್ಲೇ ಬಿಟ್ಕೊಂಡೆ. ಎತ್ತುಗಳು ಮೇಯಿಸ್ತಾ ಇದ್ದೀನಿ. ಇವು ನೋಡಿದ್ರೆ ಆ ಕಡೆ ಈ ಕಡೆ ತಿಂತಾ ಇದ್ದು. ನಮ್ಮ ಹೊಲೆಲ್ಲ ನಡೆದು ಹೋಗ್ತೈತೆ. ಬೇರೆಯವರೆಲ್ಲ ಆಗಿದ್ರೆ ಜಗಳಕ್ಕೆ ಬಂದ್ಬಿಡೋರು. ಬಿಸಿಲು ನೋಡಿದ್ರೆ ಸಿಕ್ಕಾಪಟ್ಟಿದೆ. ಯಾಕೆ ಮಳೆ ಬಂತು ಅನ್ನಿಸ್ತು. ಆದರೆ ಮಳೆ ಬಂದಿದ್ದೆ ಚೆನ್ನಾಗಾಯಿತು. ಈ ಕಡೆ ಶೆಕೆ ಆಯ್ತಾಯಿದೆ. ಹಂಗೆ ಅದರಲ್ಲೇ ಹಿಡ್ಕೊಂಡು ಮೆಲ್ಲಕ್ಕೆ ಎತ್ತುಗಳು ಮೇಯಿಸ್ತಾ ಇದ್ದೀನಿ. ಸಾಯಂಕಾಲ 5 ಗಂಟೆ ಆಯಿತು. ಇನ್ನೇನು ಮನೆ ಕಡೆ ಹೋಗ್ಬೇಕಷ್ಟೇ. ಎತ್ತುಗಳು ಕಣ್ಣಿ ಉಚ್ಕೊಂಡು ಇನ್ನೇನು ಹೋಗೋಣಂತ ಉಚ್ಕೊಂಡು ರೆಡಿ ಆದೆ. ಮೆಲ್ಲಕ್ಕೆ ಉಚ್ಕೊಂಡು ಮನೆ ಕಡೆ ಬಿಟ್ಟೆ. ಇಲ್ಲಿ ನಮ್ಮ ಅಮ್ಮಂದಿದ್ದು ತೋಟ ಸಣ್ಣದು, ಅದು ಇದು ಹಾಕ್ಕೊಂಡಿದ್ದಾಳೆ. ಹಂಗೆ ನೋಡಿರಿ ಹೊಲ ಕಡೆಯಿಂದ ಮೆಲ್ಲಕ್ಕೆ ಮನೆ ಕಡೆ ದಾರಿ ಬಿಟ್ಟೆ. ಇದು ನಮ್ಮದು ಎಲ್ಲ ಹೊಲ ಮೆಕ್ಕೆಜೋಳ ಇದೆಲ್ಲ ಗೈಸ್ ನೋಡಿರಿ. ಇದೆಲ್ಲ ನಮ್ಮದೇ ಸಿಕ್ಕಾಪಟ್ಟೆ ಬಂದ್ಬಿಟ್ಟತೆ. ಏನೈತೆ ಏನಿಲ್ಲ ಅಂತ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.